ಹಾಯ್ ಗೈಸ್. ಆ್ಯಕ್ಚುಲಿ ನಾನಿವತ್ತು aprilia 457 ಫಸ್ಟ್ ಟೈಮ್ ಓಡಿಸ್ಬಿಟ್ಟು ಬಂದಿದ್ದೀನಿ. ಗಾಡಿ ಅಂತೂ ತುಂಬ ಸಖತ್ತಾಗಿದೆ. ವೈಬ್ರೇಷನ್ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಅಂದ್ಕೊಳ್ಳಿ, ಬಟ್ ತುಂಬ ವೆರಿ ವೆಲ್ ಕಂಟೆಂಟ್ ಆಗಿದೆ ವೈಬ್ರೇಷನ್ನು. ನೀವು ಅದರ ಪ್ರಕಾರ ನೋಡಿದ್ರೆ RC390 ಎಲ್ಲ ಜಾಸ್ತಿ ವೈಬ್ರೇಷನ್ ಇದೆ ಅಂತ ಹೇಳ್ಬೋದು. ಈ ಗಾಡಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನೋಡಿದ ತಕ್ಷಣ ಒಂದು ಸೂಪರ್ ಬೈಕ್ ಥರನೇ ಇರುತ್ತೆ. ಪವರ್ ನೋಡಿರ್ತೀರ, ಈ ವಿಡಿಯೋಲ್ಲಿ ನೀವು ನೋಡ್ತೀರ. ನೆಕ್ಸ್ಟು ಪವರ್ ಡೆಲಿವರಿ ಆಗಿರಲಿ, ಟೋಟಲ್ ಶಾರ್ಪ್ನೆಸ್ ಆಗಿರಲಿ ತುಂಬ ಸಕ್ಕತ್ತಾಗಿದೆ. ಎಷ್ಟು ಪವರ್ ಇಮಿಡಿಯೇಟಾಗಿ ಪಂಚ್ ಕೊಡುತ್ತೆ ಅಂದರೆ ಆ ಟಾರ್ಕ್ ಅನ್ನೋದು ನಿಮಗೆ ಗಾಡಿಯಲ್ಲಿ. ಆ್ಯಕ್ಚುಲಿ ನಾನು ಈ ವಿಡಿಯೋಲ್ಲಿ ಡಬಲ್ಸ್ ಓಡಿಸ್ತೀನಿ. ಸೊ ಶೋರೂಮ್ ಅವರು ಹಿಂದೆ ಕೂತ್ಕೊಂಡಿದ್ರು. ಒಳ್ಳೆ ಪವರ್ ಇದೆ. ಡಬಲ್ಸ್ ಕೂತ್ಕೊಂಡು ಅಷ್ಟು ಇಳಿಯುತ್ತೆ ಅಂದರೆ ಇನ್ನು ಹೈವೇಸಲ್ಲೆಲ್ಲ ಸಿಂಗಲ್ಸ್ ಓಡಿಸ್ಬೇಕಾದ್ರೆ ನೀವು ಆರಾಮಾಗಿ 180 ಮಾಡ್ಬೋದು ಅಂದ್ಕೋತೀನಿ. 100 ಎಲ್ಲ ನೋ ಮ್ಯಾಟ್ರ್ ಆಫ್ ಟೈಮಲ್ಲಿ ಬರುತ್ತೆ. 400cc ಗಂತೂ ಇದು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಈ ಗಾಡಿನ. ಡಿಸ್ಪ್ಲೇ ಕೂಡ ತುಂಬ ಕ್ರಿಸ್ಪಾಗಿದೆ ಅಂತ ಹೇಳ್ಬೋದು. ಇನ್ನೆಲ್ಲ ಇಷ್ಟ ಆಗಿದೆ ನನಗೇನು. ಅಷ್ಟೊಂದು ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಇದು ಇಷ್ಟ ಆಗಿಲ್ಲ ಅಂತ ಏನಿಲ್ಲ. ಸ್ಯಾರಿ ಗಾರ್ಡೆಲ್ಲ ರಿಮೂವ್ ಮಾಡಿಬಿಡ್ಬೋದು, ಅದೊಂದು ಸ್ವಲ್ಪ ಗಲೀಜಾಗಿದೆ ಅಂದ್ಕೊಳ್ಳಿ. ಆದರೆ ಈ ಪಾರ್ಟ್ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು. ನೋಡೋಕ್ಕೂ ಸಕ್ಕತ್ತಾಗಿದೆ ಗಾಡಿ, ಲುಕ್ಸು ಮಸ್ತಾಗಿದೆ. ಏನು ಫಾಲ್ಟ್ ಅನ್ನೋದೇನೋ ಗೊತ್ತಾಗಲ್ಲ. ಪ್ರೈಸ್ ಬಂದು ನಿಮಗೆ 5,25,000 ಕೊಡ್ತಾರೆ ಅಂತ ಹೇಳಿದ್ದಾರೆ. ನೀವು ಇವಾಗಲೇ ಬುಕ್ ಮಾಡಿದ್ರೆ ಇನ್ನು 1 ಮಂತಲ್ಲಿ ಬರುತ್ತೆ, ಇಲ್ಲ ಅಂದರೆ ನಿಮ್ಗೊಂದು 3 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ಗಾಡಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ತೊಗೊಳ್ಳೋರು 100% ನಿಮಗೆ ಸ್ಯಾಟಿಸ್ಫೈ ಮಾಡಿದ್ರೆ, ಗಾಡಿ ನಿಮ್ಮ ಮೈಟಿಗೆ ಕರೆಕ್ಟಾಗಿದ್ದರೆ ತೊಗೊಳ್ಳಿ. ಆ್ಯಕ್ಚುಲಿ ಇನ್ನೊಬ್ರು ಯಾರೋ ಶೋರೂಮಲ್ಲಿ ಕೂತ್ಕೊಂಡಿದ್ರು ಗಾಡಿ ಮೇಲೆ. ಅವರು 6.3 ಇದ್ದಾರಂತೆ. 6.3 ಇದ್ದು ಅವರಿಗೆ ಅಕೊಮೊಡೇಟ್ ಮಾಡುತ್ತೆ ಗಾಡಿ, ಬಟ್ ಅವರು ಒಂದು ಸ್ವಲ್ಪ ಬಲ್ಕಾಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ಬಟ್ ಗಾಡಿ ಅಂತೂ 6 ಫೀಟ್ ಇರೋರ ತನಕ ಆರಾಮಾಗಿ ಈಸಿಯಾಗಿ ಅಕೊಮೊಡೇಟ್ ಮಾಡುತ್ತೆ. ನಾನು 5'11" ಇದ್ದೀನಿ. 5'11" ಇರೋವರೆಗೂ ಅಷ್ಟು ನೀಟಾಗಿ ನನಗೆ ಟ್ಯಾಂಕಲ್ಲಿ ಗ್ರಿಪ್ ಆಗಲಿ. ಸೊ ನಾನು ಲೆಫ್ಟ್ ಆ್ಯಂಡ್ ರೈಟ್ ಲೀನ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿತ್ತು ಗಾಡಿ. ಆ್ಯಕ್ಚುಲಿ ನಾನು ಇದೇನಕ್ಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಅಲ್ಲಿ ಜಾಸ್ತಿ ಶೋರೂಮ್ ಹತ್ರ ಮಾತಾಡೋಕ್ಕಾಗಿಲ್ಲ. ಅಷ್ಟೊಂದೇನು ಮಾತಾಡಿಲ್ಲ ವೀಡಿಯೋಲ್ಲಿ ನಾನು. ಹೋಗಿ ನೋಡ್ಕೊಂಡು ಬನ್ನಿ ಗೈಸ್. ಅದು ನಾನು ಫಸ್ಟು ಟೈಮ್ ಓಡಿಸ್ತಾ ಇರೋದ್ರಿಂದ ನಾನೇನು ಪವರ್ ಫಿಗರ್ಸು ಸ್ಪೆಕ್ಶೀಟ್ ಏನೂ ಓದಿಲ್ಲ. ಬಟ್ ಇನ್ನೂ ಬ್ರೇಕ್ಸು ಒಂದು ಸ್ವಲ್ಪ ಶಾರ್ಪಾಗಿರ್ಬೋದು ಅನಿಸ್ತಿತ್ತು. ಬಟ್ ನೋಡೋಣ, ಅದು ಮೇ ಬಿ ಹೊಸ ಗಾಡಿಯಿಂದ ಆ ಥರ ಆಗ್ತಿತ್ತೇನೋ. ಒಂದು ಸಲ ಹೈವೇಗೆ ಎತ್ಕೊಂಡೋಗಿ ಓಡಿಸ್ಕೊಂಡು ಬರೋಣ, ಆ ಗಾಡಿ ಹೆಂಗಿದೆ ಅಂತ ಅವಾಗ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಫೀಲು. ಇವಾಗ ಜಸ್ಟ್ ನಾನು ನಿಮಗೆ ಶಾರ್ಟ್ ವೀಡಿಯೋ ಏನಿದೆಯೋ ಅದು ಬರೀ ನಾನು ನಿಮಗೆ ಹೆಂಗೆ ಪಿಕಪ್ ಆಗುತ್ತೆ ಗಾಡಿ, ಹೆಂಗೆ ಬ್ರೇಕ್ ಆಗುತ್ತೆ ಅಂತ ವೀಡಿಯೋ ಮಾಡಿರೋದು ನಾನು. ಮತ್ತು ಇನ್ನೊಂದು ಏನಂದರೆ, ಶೋರೂಮವ್ರು ಮಾತಾಡ್ಸೋದಾಗಲಿ, ಶೋರೂಮವರು ಹೆಂಗೆ ನಿಮ್ಮ ಹತ್ರ ಮಾತಾಡ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಫ್ಯಾಲ್ಕನ್ ಮೋಟರ್ಸ್ ಹೊಸಕೆರಹಳ್ಳಿ ಕ್ರಾಸಲ್ಲಿ ಬನಶಂಕರಿಯಲ್ಲಿ ಇರೋದು. ನಾನು ಟೆಸ್ಟ್ ರೈಡ್ ಮಾಡಿದ್ದು ಗಾಡಿ ಅಲ್ಲೇ ಮಾಡಿದ್ದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ನಂಗೆ ಇನ್ನೊಂದು ಏನು ಬಮರ್ ಅಂತ ಕಾಣಿಸ್ತು ಅಂದರೆ, ಯಮಹ ಅವ್ರು ಬಂದು R3 MT-03 ಟೆಸ್ಟ್ ರೈಡ್ ಕೊಡ್ತಿಲ್ವಂತೆ. ಅದೇನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಇವರು 457 ಟೆಸ್ಟ್ ಡ್ರೈವ್ ಕೊಡೋದ್ರಲ್ಲೇ ಪ್ರೂವ್ ಆಗುತ್ತೆ ಒಂದು ಸ್ವಲ್ಪ ಕಸ್ಟಮರ್ ಸೆಂಟ್ರಿಕ್ ಮಾಡ್ತಿದ್ದಾರೆ 457 ಅಂತ. ಸೊ ಅದೊಂದು ಬಿಲೀಫ್ ಇದೆ ನನಗೆ. ಯಮಹ ಅವರು ಕೊಡಬೇಕು ಆ್ಯಕ್ಚುಲಿ ಗಾಡಿ ಟೆಸ್ಟ್ ಡ್ರೈವ್ನ. ಸೊ ಎಲ್ಲರೂ ಫೀಲ್ ಮಾಡಬೇಕು, ಆವಾಗಲೇ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗುತ್ತೆ ಕಸ್ಟಮರ್ಸ್ ಎಲ್ಲ. ಚೆನ್ನಾಗಿದೆ. ಒನ್ಸ್ 4,000 ದಾಟು ಅಂದರೆ ಸಕ್ಕತ್ತಾಗಿದೆ. ಬ್ರೋ ಫುಲ್ ಗಟ್ಟಿಗೆ ಹಿಡ್ಕೊಬಿಡಿ. ಹಾಂ, ಹಿಡ್ಕೊಬಿಡಿ. ಕಾಲು ರೈಟ್ ಸೈಡ್ ಕಾಲಿಗೆ ಈಟ್ ಹೊಡಿಯುತ್ತೆ. ಇಲ್ಲ ಲೆಫ್ಟ್ ಸ್ಟ್ರೈಟ್ ಹೋಗಿ, ಸ್ಟ್ರೈಟ್ ಹೋಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿ.
ಹೋಗಬೇಕು. ಸೊ ಸ್ಪೋರ್ಟಲ್ಲಿ ಫುಲ್ ಪವರ್ ಇರುತ್ತಾ? ಹೌದೌದು, ಫುಲ್ ಪವರ್. ಗಟ್ಟಿಗೆ ಇಟ್ಕೊಳ್ಳಿ. ಚೆನ್ನಾಗಿದೆ ಪವರ್. ಅಂದರೆ ಬ್ರೇಕ್ ಒಂದು ಸ್ವಲ್ಪ ಫೇಡ್ ಆದಂಗಿದೆ. ಹೀಟ್ ಗೊತ್ತಾಗುತ್ತೆ. ಲೆಫ್ಟಾ ರೈಟಾ? ಅಂದರೆ R3 ಇಷ್ಟು ಸಡನ್ನಾಗಿ ಟಚ್ ಆಯ್ತಲ್ವಾ? ಟಚ್ ಆಯ್ತಲ್ವಾ? ಟಚ್ ಆಯ್ತಲ್ವಾ ಕೆಳಗಡೆ? ಟಚ್ ಆಯ್ತಲ್ವಾ ಕೆಳಗಡೆ? ಇಲ್ಲಲ್ಲ. ಹೌದು, ಆಯ್ತು ಅನಿಸುತ್ತೆ. ಅಂದರೆ ಶೂಸ್ ಹಾಕ್ಕೊಂಡ್ರೆ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ. ಚಪ್ಪಲ್ ಹಾಕ್ಕೊಂಡಿರೋದಕ್ಕೆ ಹೀಟ್ ಗೊತ್ತಾಗುತ್ತೆ. ಕಾಲಿಗೆ ಫುಲ್ ಬಿಸಿ ಹೊಡಿತು. ಅಂದರೆ ಡೌನ್ ಶಿಫ್ಟ್ ಒಂದು ಸ್ವಲ್ಪ ಕ್ಲಂಕಿ ಇದೆ. ಹೌದಾ? ಅಪ್ ಶಿಫ್ಟ್ ಕರೆಕ್ಟಾಗಿ ಆಗ್ತಿದೆ, ಡೌನ್ ಶಿಫ್ಟ್ ಒಂದು ಸ್ವಲ್ಪ ಕ್ಲಂಕಿ ಇದೆ. Bye.